ಸ್ವಲ್ಪ ಹೊತ್ತಿನ ಮುಂಚೆ ನಮಗೂ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಯಾಕೆಂದರೆ ಬ್ಲಡ್ ತುಂಬ ಲಾಸ್ ಆಗಿಬಿಟ್ಟಿದೆ. ಇವಳದ್ದು ಬೇರೆ ರೇರ್ ಬ್ಲಡ್ ಗ್ರೂಪ್. ಪುಣ್ಯಕ್ಕೆ ಯಾರೋ ಬಂದು ಇವಳಿಗೆ ಬೇಕಾಗಿರೋ ನೆಗೆಟಿವ್ ಬ್ಲಡ್ ಡೊನೇಟ್ ಮಾಡಿದರು. ಈಗ ಇವಳು ಆರಾಮಾಗಿದ್ದಾಳೆ, ಏನೂ ತೊಂದರೆ ಇಲ್ಲ. ಆದರೆ ಕಾಲಿಗೆ ಏಟು ಬಿದ್ದಿದ್ದರಿಂದ ಇವಳಿಗೆ ನಡೆಯೋಕ್ಕಾಗಲ್ಲ. ಮುಂದೆ ಸರಿ ಹೋದರೂ ಹೋಗ್ಬೋದು. ಲೆಟ್ ಅಸ್ ಸಿ. ಅಮ್ಮ, ಖುಷಿ ಪುಟ್ಟ, ಪನಮ್ಮ, ಖುಷಿ, ಪಪ್ಪ ಎಲ್ಲಿ? ಅಜ್ಜಿ ಎಲ್ಲಿ? ಪನಮ್ಮ, ಯಾಕೆ ಕಳ್ತಾ ಇದ್ದೀರಾ? ನೀವತ್ರ ನಾನು ಪಪ್ಪನ ಕೇಳ್ತೀನಿ. ಪಪ್ಪ ಎಲ್ಲಿ? ಖುಷಿ ಪುಟ್ಟ, ನಿನಗೆ ನಾನಿದ್ದೀನಿ. ನಾನು ಬೇಡ, ಪಪ್ಪ ಬೇಕು. ಪಪ್ಪ, ಪಪ್ಪ, ಬಾನಮ್ಮ, ಪಪ್ಪ ಎಲ್ಲಿದ್ದಾರೆ? ಖುಷಿ ಪುಟ್ಟ, ಪಪ್ಪ ಅಜ್ಜಿ ಇಬ್ರು ಇಲ್ಲ. ಇನ್ಮೇಲೆ ನಾನು ಸೊಪ್ಪಣೆ ಕತ್ತೆ ಇಬ್ಬರೇ ನಿಂಗೆಲ್ಲ. ಪ್ಲೀಸ್ ಹಾಗೆಲ್ಲ ಹೇಳಬೇಡಿ. ಇವಳಿನ್ನೂ ಚೇತರಿಸ್ಕೊತಾ ಇದ್ದಾಳೆ. ನಮ್ಮನೆ ಮಗು ಹತ್ರ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅನ್ನೋದು ನಿನ್ನಿಂದ ತಿಳ್ಕೊಬೇಕಾಗಿಲ್ಲ. ರವಿ, ಹೋಗಿ ಫಾರ್ಮಾಲಿಟೀಸ್ ಎಲ್ಲ ಮುಗಿಸು, ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗೋಣ. ರೀ, ಟೀ ಏನಾದರೂ ಮಾಡಿಸ್ಕೊಡ್ಲಾ? ನೆನ್ನೆವರೆಗೂ ಕಳಕಳಿಯಾಗಿತ್ತು ಈ ಮನೆ. ಈಗ ನೋಡಿ. ಮಂಗಳ, ಸ್ವಲ್ಪ ಬಾಯಿ ಮುಚ್ಕೊಂಡಿರೋ. ನಾನು ಬಿದ್ದೋಗೊಬ್ಬರ ನನ್ನನ್ನು ಉಳಿಸ್ಕೊಂಡು ಚಿಗುರು ಸಸಿನ ಕಿತ್ತಾಕ್ಬಿಟ್ಟಲ್ಲಪ್ಪ. ಅಯ್ಯೋ ಅಜ್ಜಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನೀವಿನ್ನೂ 100 ಕಾಲ ಚೆನ್ನಾಗಿ ಬಾಳ್ಬೇಕು. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಇಷ್ಟೆಲ್ಲ ನಡೆದ ಮೇಲೆ ಭಾವನಾ ಇದನ್ನೆಲ್ಲ ಹೇಗೆ ಸಹಿಸ್ಕೋತಾಳೋ ಏನೋ. ಈಗ ಅವ್ರು ತೀರ್ಕೊಂಡಿರೋದಕ್ಕೆ ಏನು ಮಾಡೋಕ್ಕಾಗತ್ತೆ? ಆಗಿದ್ದಾಯ್ತು. ಈಗ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅಮ್ಮ ತಾಯಿ, ನಿನ್ನಷ್ಟು ಬುದ್ಧಿವಂತರು ನಾವು ಯಾರೂ ಅಲ್ಲಮ್ಮ. ನಮ್ಗೆ ಯಾರಿಗೂ ನಿನ್ನ ಥರ ಯೋಚನೆ ಮಾಡೋಕ್ಕೂ ಬರಲ್ಲ. ದಯವಿಟ್ಟು ನೀನು ಸ್ವಲ್ಪ ಒಳಗಡೆನೇ ಇದ್ಬಿಡು. ಅಂದರೆ ನಂಗೆ ಒಳ್ಳೆ ಮನಸ್ಸಿಲ್ಲ ಅಂತ ಹೇಳ್ತಾ ಇದ್ದೀರಾ? ಬಾನಮ್ಮ, ನನ್ನ ಪಪ್ಪನ ನೋಡಬೇಕು. ಪಪ್ಪನ ಕರೀರಿ ಪ್ಲೀಸ್. ಅದನ್ನೆಲ್ಲ ನಾನೇ ಹೇಳ್ತೀನಿ, ಮನೆಗೆ ನಡಿ. ಬಾನಮ್ಮ, ಬಾನಮ್ಮ, ನಾನು ಇವ್ರ ಜೊತೆಗೆ ಹೋಗಲ್ಲ.
ನಂಗೆ ಬಾನಮ್ಮ ಬೇಕು. ಬಾನಮ್ಮ ನನ್ನ ಜೊತೆ ಮನೆಗೆ ಹೋಗಲ್ಲ, ನಿಮ್ಮ ಜೊತೆ ಬರ್ತೀನಿ. ಸರ್, ಮಗು ಹುಷಾರಿಲ್ಲ. ಇಂಥ ಟೈಮಲ್ಲಿ ಹೀಗೆಲ್ಲ ಮಾಡಬಾರ್ದು ಸರ್. ನೀವೇನು ಗಾಬರಿ ಆಗಬೇಡಿ ಸರ್. ನಮ್ಮ ಖುಷಿಗೆ ಸ್ವಲ್ಪ ಹಠ ಜಾಸ್ತಿ. ನಾವು ಮನೆ ಕರ್ಕೊಂಡೋಗಿ ನೋಡ್ಕೋತೀವಿ, ಸರಿ ಹೋಗ್ತಾಳೆ. ಬಾನಮ್ಮ ಖುಷಿ ಅತಿ ಆಯ್ತು ನಿಂದು ಅಮ್ಮ ಅಮ್ಮ ಅನ್ಕೊಂಡು. ನೋಡಿ, ಖುಷಿ ನನ್ನನ್ನು ಅಮ್ಮ ಅಂತ ಕರೆದಾಗಿದೆ, ಜೊತೆಗಿರ್ತೀನಿ ಅಂತ ನಾನು ಮಾತು ಕೊಟ್ಟಾಗಿದೆ. ಖುಷಿನ ನಾನೇ ಕರ್ಕೊಂಡು ಹೋಗ್ತೀನಿ. ದಯವಿಟ್ಟು ಬಿಟ್ಬಿಡಿ. ಅಮ್ಮ, ಈಗ ನನಗಾಗಿರೋದಕ್ಕಿಂತ ಈ ಮಗುನ ಹೀಗೆ ಹೇಳ್ಕೊಂಡು ಹೋಗ್ತಿರೋದು ನೋಡ್ತಾ ಇದ್ರೆ ಸಂಕಟ ಆಗುತ್ತೆ. ಅವಳ ಅಮ್ಮ ಅಮ್ಮ ಅಂತಿದ್ರೆ ನಾನು ಹೇಗಮ್ಮ ಕಲ್ತರ ನಿಂತ್ಕೊಳ್ಳಿ? ಖುಷಿನ ನಾನು ನಮ್ಮನೆ ಕರ್ಕೊಂಬರ್ಬೋದಾ? ಖುಷಿ, ನಮ್ಮನೆಗೆ ಹೋಗೋಣವಾ? ಭಾವನಾ, ಅಂಗರಿ ಕೂಲ್ ಡೌನ್. ಈಗ ನಮ್ಮ ಮಧ್ಯೆ ಯಾರೂ ಇಲ್ಲ. ನಿಮ್ಮ ಅಣ್ಣನೂ ಇಲ್ಲ, ನಿಮ್ಮ ಅಮ್ಮನೂ ಇಲ್ಲ. ಆಸ್ತಿ, ಆಫೀಸ್, ಮನೆ ಎಲ್ಲ ನಮ್ಮದೇ. ಬಾ. ಬ್ಲಡಿ ಭಾವನಾ, ನನ್ನ ಅಣ್ಣನ ಅಮ್ಮನ್ನ ಕಿತ್ಕೊಂಡಿರೋ ನಿನ್ನನ್ನು, ನಿಮ್ಮ ಮನೆ ಅವ್ರನ್ನ ನಾನಂತೂ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ. ಏನೋ ಇದು, ಮಗುನ ಕರ್ಕೊಂಡ್ಬರ್ತೀಯಾಳೆ? ನನಗೂ ಗೊತ್ತಾಗ್ತಿಲ್ಲ ಕಣೋ. ಮಗುನ್ಯಾಕೆ ಕರ್ಕೊಬರ್ತಿದ್ದಾಳೆ? ಪಾಪ, ಸಾವಿನ ಮನೇಲಿ ಮಗು ಹಿಂಸೆ ಆಗುತ್ತೆ ಅಂತ ಕರ್ಕೊಂಡು ಬಂದಿರಬೇಕು. ಹಾಗಂತ ಯಾರ್ಯಾರ ಮಗುನೂ ನಮ್ಮನೆ ಕರ್ಕೊಂಡ್ಬಂದು ಎಷ್ಟು ದಿನ ಅಂತ ಇರ್ಸ್ಕೊಳಕ್ಕಾಗುತ್ತೆ ಅದಕ್ಕೆ? ಈ ಮಗುನ ಯಾಕೆ ಕರ್ಕೊಂಡ್ಬರ್ತಿದ್ಯಾ? ಸಂತೋಷ, ಖುಷಿ ಇನ್ಮೇಲೆ ನನ್ನ ಜೊತೆನೇ ಇರ್ತಾಳೆ. ಏನ? ನಿನ್ ಜೊತೆನಾ? ನಿನಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ನೀನು ಇಷ್ಟದಂಗೆ ನಡ್ಕೊಳ್ಳೋದಕ್ಕೆ ನಾವೆಲ್ಲ ಸತ್ತೋಗಿದೀವ. ಅಕ್ಕ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಅಲ್ಲ, ನಿಂಗಿನ್ನೂ ಮದುವೆ ಆಗಿಲ್ಲ. ಈಗ ಆ ಮಗುನ ಕರ್ಕೊಂಡು ಅಪ್ಪ ಅಮ್ಮನ ಕೇಳಿನೇ ನಾನು ಈ ನಿರ್ಧಾರ ತಗೊಂಡಿರೋದು. ಅವರೇನು ಹೇಳ್ತಾರೆ ಕಣೆ, ನಿನ್ ಬುದ್ಧಿಗೆ ಏನಾಗಿದೆ? ಮೊದಲು ನಿನ್ ಜಾತಕ ಸರಿ ಇಲ್ಲ. ನೀನ್ ಹೀಗೆ ಮಾಡ್ಕೊಂಡ್ರೆ ಮುಂದೆ ಮದ್ವೆ ಆಗತ್ತಾ? ಏಯ್ ಮಂಗಳ, ನೀನು ಒಂದು ಹೆಣ್ಣಾಗಿ ಹೀಗೆ ಮಾತಾಡ್ತೀಯಲ್ಲೇ? ಮಂಗಳ, ಈ ಮನೇಲಿ ದೊಡ್ಡವರು ಅಂತಿದ್ದಾರೆ. ಅವ್ರು ಸರಿಯಾದ ನಿರ್ಧಾರ ತಗೋತಾರೆ. ನೀನು ಸುಮ್ಮನೆ. ಅಪ್ಪ ಅಮ್ಮ ವೆಂಕಿನ ಕರ್ಕೊಂಬಂದು ಸಾಕಿದ್ರು. ಈಗ ಇವಳು ಮಗುನ ಕರ್ಕೊಂಬಂದಿದ್ದಾಳೆ. ಹೀಗೆ ಆದರೆ ಈ ಮನೆ ಅನಾಥಾಶ್ರಮ ಆಗ್ಬಿಡುತ್ತೆ. ನೋಡಿ, ನಿಮ್ಗೆಲ್ರಿಗೂ ಇದು ತಪ್ಪು ಅಂತ ಅನ್ಸಿರ್ಬೋದು, ಆದ್ರೆ ತಂದೆನ್ ಕಳ್ಕೊಂಡಿರೋ ಈ ಮಗು ಭಾವನನ್ನ ಅಮ್ಮನ್ ತರ ಹಚ್ಕೊಂಡಿದೆ. ನಾವ್ ಯಾವುದೋ ಸಂಬಂಧನ ಬೆಳ್ಸಕ್ ಹೋಗಿದ್ವಿ. ಏನ್ ಮಾಡೋದು? ವಿ
ವಿಧಿ ಆಟ ಬೇರೆ ಇತ್ತು, ಹೀಗಾಯ್ತು. ಆದ್ರೆ ಭಾವನಂಗೆ ಈ ಮಗು ಜೊತೆ ಇರೋ ಸಂಬಂಧ ಸುಳ್ಳಲ್ವಲ್ಲ. ಈ ಮಗು ಇವಳ ಜೊತೆ ಇರೋದ್ರಿಂದಾನೆ ಇವಳಿಗೆ ಸಂತೋಷ ಅಂತ ನನ್ಗರ್ಥ ಆಯ್ತು. ಅದಕ್ಕೆ ನಾವು ಒಪ್ಕೊಂಡ್ವಿ. ದಯವಿಟ್ಟು ಇವಳಿಗೆ ಯಾರು ಏನು ಅನ್ಬೇಡಿ. ಯಾರು ಏನು ಮಾತಾಡೋದು ಬೇಡ. ಯಾವಾಗ ಏನು ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಈ ಮನೆಗೆ ಯಾರು ಬಂದರೂ ಅದರ ಹೊಣೆ ಜವಾಬ್ದಾರಿ ನಂದು. ಅವರು ನಿಮಗೆ ಯಾರೂ ಹೊರೆ ಆಗಲ್ಲ. ಭಾವನಾ, ನಡಿಯಮ್ಮ. ಬಂಗಾರಿ, ಬೆಳಗ್ಗೆಂದು ಏನೂ ತಿಂದಿಲ್ಲ, ಸ್ವಲ್ಪ ಊಟ ಮಾಡು. ನನಗಮ್ಮ ಬೇಕು. ನೀನ್ ಯಾಕೆ ನನ್ನನ್ನು ತಡೆದೆ? ನಾನು ಅವ್ರ ಜೊತೆ ಕಾರಲ್ಲಿ ಹೋಗಿದ್ದಿದ್ರೆ ಇಷ್ಟೆಲ್ಲ ಅವ್ರ ಜೊತೆನೆ ಹೋಗಿರ್ತಿದ್ದೆ. ಏನು ಬಂಗಾರಿ ಹಿಂಗೆ ಹೇಳ್ತಿದ್ಯಾ? ಅಮ್ಮ ಇದ್ದಾಗ ಅವ್ರ ಜೊತೆ ದಿನ ಜಗಳಾಡ್ತಿದ್ದೆ. ಈಗ ಅವ್ರು ಇಲ್ಲ ಅಂತಂದಾಗ ಅವ್ರ ನೆನ್ಸ್ಕೊಂಡು ಕಣ್ಣೀರಾಗ್ತಿದ್ಯಾ? ಅಮ್ಮ ಅಂತ ಒಬ್ರು ಇರ್ಬೇಕಿತ್ತು ಅಂತ ಇವಾಗ ಅನ್ನಿಸ್ತಿದೆ. ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ನನ್ನ ಲೈಫಲ್ಲಿ ಅಮ್ಮ ಅಣ್ಣ ಯಾರೂ ಇಲ್ಲ ಅಂತ. ನಂಗೆ ಅರ್ಥ ಆಗುತ್ತೆ ಬಂಗಾರಿ. ತುಂಬ ವರ್ಷ ಜೊತೆಗಿದ್ದವ್ರನ್ನ ಕಳ್ಕೊಂಡಾಗ ದುಃಖ ಆಗುತ್ತೆ, ಸರಿನೇ. ಆದ್ರೆ ಇವಾಗ ಈ ಆಸ್ತಿಗೆಲ್ಲ ನೀನೇ ಮಾರಾಣಿ. ಇಷ್ಟು ವರ್ಷ ನಾವ್ ಎಷ್ಟೇ ಖರ್ಚು ಮಾಡಿದ್ರು ಅಣ್ಣ ಯಾಕೆ ಅಂತ ಕೇಳಿಲ್ಲ. ಅಮ್ಮ ನೋಡ್ಕೊಂಡು ಖರ್ಚು ಮಾಡಮ್ಮ ಅಂತ ಹೇಳ್ತಿದ್ಲು ಅಷ್ಟೆ. ಹಾಗಂತ ಅವರೇ ಜೊತೆಲಿ ಇರಬಾರ್ದ? ಅವ್ರಿಲ್ದೆ ಈ ಮನೇಲಿ ನಾನು ಹೇಗ್ ಖುಷಿಯಾಗಿರ್ಲಿ? ಬಂಗಾರಿ, ವಿಧಿ ಏನಿದೆಯೋ ಹಾಗಾಗಿದೆ. ಇನ್ನೇನು ತಲೆ ಕೆಡ್ಸ್ಕೋಬೇಡ, ಸಮಾಧಾನ ಮಾಡ್ಕೋ. ಇಲ್ಲ, ನನಗೆ ಯಾಕೋ ಇದು ಆಕ್ಸಿಡೆಂಟ್ ಅನ್ನಿಸ್ತಿಲ್ಲ. ಯಾರೋ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ರವಿ, ಖುಷಿನ ಯಾಕೆ ಅವ್ರ ಜೊತೆ ಕಳಿಸ್ದೆ? ಅವಳು ನಮ್ಮ ಜೊತೆ ನಮ್ಮನೇಲಿ ತಾನೇ ಇರಬೇಕಿತ್ತು. ಆ ಸಮಯದಲ್ಲಿ ಬಲವಂತಾಗಿ ಅವಳನ್ನ ಕರ್ಕೊಂಡು ಬರೋಕ್ಕಾಗತ್ತಾ? ಹಾಂ, ನೋಡೋ ಕಣ್ಣಿಗೆ ನಾವೇನೋ ಮಾಡಬಾರ್ದು ಮಾಡ್ತಿದ್ವಿ ಅನ್ನೋ ಥರ ಇರುತ್ತೆ. ಅದಕ್ಕೊಂದು 2 ದಿನ ಇರಲಿ ಅಂತ ಬಿಟ್ಟೆ ಅಷ್ಟೇ. ನೋಡು, ನಿಮಗೂ ಕೆಲಸ ಕಮ್ಮಿ ಆಗುತ್ತೆ. ಅವಳಿಗೆ ತಿಂಡಿ ತಿನ್ನಿಸೋದು, ಊಟ ಮಾಡಿಸೋದು, ಸ್ಕೂಲಿಗೆ ರೆಡಿ ಮಾಡಿಸೋದು, ಇಷ್ಟ ಇಲ್ಲ ಅಂದರೂ ಮುದ್ದು ಮಾಡೋದು. ನೀನು ಆರಾಮಾಗಿರ್ಬೋದಲ್ವಾ? ನನಗದೆಲ್ಲ ಏನೂ ಗೊತ್ತಿಲ್ಲ. ಯಾರು ಏನೇ ಹೇಳಿದ್ರು ನಾನೇ ಕೆಟ್ಟವಳು ಅನ್ನಿಸ್ತಿದೆ. ಅಮ್ಮ, ಯಾಕೆ ನಿನ್ನ ಎಲ್ರು ಕೋಪ ಮಾಡ್ಕೋತಾರೆ, ಆಮೇಲೆ ಬೈತಾರೆ? ಏನಿಲ್ಲ ಪುಟ್ಟ, ಎಲ್ರಿಗೂ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ. ಹೌದಾ ಅಮ್ಮ? ಅಪ್ಪನೂ ಅಜ್ಜಿನೂ ಎಲ್ಲಿ ಹೋಗಿದ್ದಾರೆ? ಅವ್ರಿಗೆ ಏನೋ ಕೆಲಸ ಇದೆ ಅಂತ ತುಂಬ ದೂರ ಹೋಗಿದ್ದಾರೆ.
ದೂರ ಅಂದ್ರೆ ಎಷ್ಟು ದೂರ ನಾನು ಹೋಗ್ತೀನಿ. ಹಾಗೆಲ್ಲ ಮಾತಾಡಬಾರ್ದು ಪುಟ್ಟ. ಯಾಕೆ ಮಾತಾಡ್ಬಾರ್ದು? ನನಗೆ ಅವ್ರನ್ನ ನೋಡ್ಬೇಕು ಅನ್ಸ್ತಿದೆ. ಬರ್ತಾರಾ? ಇಲ್ಲ ಖುಷಿ, ಅವ್ರು ಮತ್ತೆ ಬರಲ್ವಾ? ದೇವ್ರಿಗೆ ಯಾರು ತುಂಬಾ ಇಷ್ಟ ಆಗ್ತಾರೋ ಅವ್ರನ್ನ ಕರ್ಸ್ಕೊತಾನೆ ಪುಟ್ಟ. ನಿನಗೆ ಅಪ್ಪ ಅಮ್ಮ ಎಲ್ಲ ನಾನೇ. ಅದಕ್ಕೆ ನಿನ್ನ ನನ್ನ ಹತ್ರ ಬಿಟ್ಟು ಹೋಗಿದ್ದಾರೆ. ಇನ್ ಮುಂದೆ ನನಗ್ ನೀನೆ, ನಿನಗ್ ನಾನೇ. ಜೊತೆಗೆ ಈ ಮನೇಲಿ ತುಂಬಾ ಜನ ಇದ್ದಾರೆ, ಎಲ್ರೂ ನಿನ್ ಜೊತೆ ಇರ್ತಾರೆ. ನೀನ್ ಭಾವನಾ ಅಮ್ಮನ ಮಾತು ನಂಬ್ತೀಯ ಅಲ್ವಾ? ನನ್ನ ಮಾತು ಕೇಳ್ತೀಯ ಅಲ್ವಾ? ಖುಷಿ, ಇಲ್ಲಿ ನೋಡು ಪುಟ್ಟಿ, ನಿಂಗೆ ಏನ್ ತಂದಿದ್ದೀನಿ ಅಂತ. ತಗೊಳ್ಳಿ, ಹಣ್ತೀನಿ. ಭಾವನಾ, ತಗೋ, ಊಟ ತಿನ್ಸು. ನಮ್ಮ ಮಗಳ ಜೀವನ ಹೀಗಾಗೋಯ್ತಲ್ಲ ಲಕ್ಷ್ಮಿ. ಇಷ್ಟು ವರ್ಷ ಆದರೂ ಮದುವೆ ಆಗಲಿಲ್ಲ ಅನ್ನೋ ಟೈಮ್ನಲ್ಲಿ ಒಳ್ಳೆ ಸಂಬಂಧ ತೋರಿಸಿದ್ದು ಅವನೇ. ದುಡ್ಡು ಹೋದಾಗ ಏನು ಮಾಡೋಕ್ಕೂ ತೋಚದೇ ಇದ್ದಾಗ ಗಂಡನವ್ರ ಬಾಯಿಂದನೇ ನಮ್ಗೆ ಆಡಂಬರದ ಮದುವೆ ಬೇಡ ಅಂತ ಹೇಳಿಸಿದ್ದು ಅವನೇ. ಇನ್ನೇನು ಎಲ್ಲ ಮುಗಿದೋಯ್ತು ಅಂದ್ಕೊಳ್ಳೋ ಅಷ್ಟರಲ್ಲಿ ಏನು ಇಲ್ದಂಗೆ ಮಾಡಿದ್ದು ಅವನೇ. ಕಣ್ ತುಂಬ ಸಂಭ್ರಮ ಕೊಟ್ಟು ಎದೆ ತುಂಬ ನೋವು ಕೊಟ್ಬಿಟ್ಟ. ಹೇಗೆ ಸಹಿಸ್ಕೊಳ್ಳಿ ಲಕ್ಷ್ಮಿ, ಹೆಂಗ್ ಸಹಿಸ್ಕೊಳ್ಳಿ? ಅವನು ಹಾಗೆ ರೀ, ಕಷ್ಟ ಎದುರಿಸೋ ಶಕ್ತಿ ಇರೋರ್ಗೆನೆ ಪರೀಕ್ಷೆ ಜಾಸ್ತಿ ಕೊಡ್ತಾನಂತೆ. ನಮ್ ಭಾವನಾ ಒಳ್ಳೆ ಮನ್ಸಿರೋಳು, ದೇವ್ರವಳನ್ನ ಕಾಪಾಡ್ತಾನೆ. ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅಂತಾರಲ್ವಾ, ಅದೆಷ್ಟು ಸತ್ಯ ಅಲ್ವೇನ್ರಿ? ಸಮಾಧಾನ ಮಾಡ್ಕೊಳ್ರಿ. ಅಣ್ಣ ಅಣ್ಣ, ಊಟ ಮಾಡದೆ ಹಾಗೆ ಮಲ್ಕೊಂಡಿದ್ಯಾ? ತಗೋ, ಊಟ ಮಾಡು. ನಂಗೆ ಗೊತ್ತು ನಿಂಗೆ ಹಸಿವು ತಡೆಯಲ್ಲ ಅಂತ. ಸ್ವಲ್ಪ ತಿನ್ನು. ನಿಮ್ಮ ಅಣ್ಣ ಬಾಯಿ ತುಂಬ ಅನಾಥ ಅಂದ್ಬಿಟ್ನಲ್ಲ, ಅನ್ನ ಎಷ್ಟು ಇರುತ್ತೆ? ಅಣ್ಣ, ಯಾರು ಏನೇ ಅನ್ಲಿ, ನೀನು ನಮ್ಮ ಅಣ್ಣನೇ. ಆಯ್ತೇನೋ, ನಿನ್ನ ತಂಗಿನೇ ಹೇಳ್ತಿದ್ದಾಳೆ, ಇನ್ನೇನು? ಯಾರೇನಂದ್ರು ಯೋಚನೆ ಮಾಡಬೇಡ ಮಗನೇ. ನೀನು ಈ ಮನೆಗೆ ಮಗನೇ, ನನಗೆ ನೀನು ಮೊಮ್ಮಗನೇ. ಮಗು ಜೊತೆ ಅವಳು ಆಡ್ತಿರೋದು ನೋಡಿದ್ರೆ ಅವಳು ಹೆತ್ತಿದಾಳೇನೋ ಅಂತ ಅನಿಸ್ತಾ ಇದೆ.
ಬೀದಿಲ್ ಹೋಗೋ ಮಾರಮ್ಮನ ಮನೇಲಿ ಕರ್ಕೊಂಡ್ಬಂದು ಇಟ್ಕೊಂಡಂಗಾಯ್ತು. ಛೇ, ಏನ್ರಿ ನೀವು ಒಂದು ಮಗು ಬಗ್ಗೆ ಹೀಗೆಲ್ಲ ಮಾತಾಡ್ತಾರೇನ್ರಿ? ಪಾಪ ಅದೇನು ಪರ್ಮನೆಂಟಾಗಿ ಇಲ್ಲೇ ಇರೋದಕ್ಕೆ ಬಂದಿದ್ಯಾ? 1-2 ದಿನದಲ್ಲಿ ಅವ್ರ ಮನೆಯವ್ರು ಬಂದು ಅವಳನ್ನ ಕರ್ಕೊಂಡು ಹೋಗೋದಿಲ್ವಾ? ಭಾವನ ಎಷ್ಟು ನೋವಲ್ಲಿದ್ದಾಳೆ, ಅವಳ ಜೊತೆಗೆ ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗಲ್ವೇನ್ರಿ ನಿಮಗೆ? ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ. ಎಲ್ಲ ನನ್ನ ಮುಂದೆ ಮಾತಾಡ್ತೀಯ ಅಷ್ಟೇ. ನಿಮ್ಮ ಅಣ್ಣ ಮಾತಾಡೋವಾಗ ನೀನು ಏನಾದರೂ ಮಾತಾಡಬೇಕು ತಾನೆ? ಬೇಬಿ, ಇಂಥ ಪರಿಸ್ಥಿತಿಲಿ ನಾನೇನು ಮಾತಾಡಲಿ? ಮೊದಲೇ ಜಾತಕ ಸರಿ ಇಲ್ಲ ಅಂತ ಯಾರೂ ಒಪ್ತಾ ಇಲ್ಲ. ಈಗ ಮದುವೆ ಆಗೋ ಗಂಡೇ ತೀರ್ಕೊಂಡ, ಅದ್ರ ಜೊತೆ ಯಾವುದೋ ಮಗುನ ಕರ್ಕೊಂಡು ಬಂದು ಅಮ್ಮ ಅಂತ ಕರ್ಸ್ಕೊಂಡ್ರೆ ಯಾರು ನಿನ್ನ ಮದುವೆ ಆಗ್ತಾರೆ ಅಂತ ಬಿಡಿಸಿ ಅವಳಿಗೆ ಹೇಳಬೇಕು ತಾನೆ? ಅಣ್ಣ ಹೇಳಿದ್ರೇ ಕೇಳಿಲ್ಲ, ಇನ್ನು ನಾನು ಹೇಳಿದ್ರೆ ಕೇಳ್ತಾಳ? ಅದು ಸರಿ ಬಿಡು. ನೆಟ್ಟಿಗೆ ಯಾರ ಜೊತೆನಾದ್ರೂ ಮಾತಾಡಿದ್ರೆ ತಾನೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಾಗತ್ತೆ. ಏನಾದರೂ ಮಾಡ್ಕೊಂಡು ವಿಧಿ ಎಷ್ಟು ಕ್ರೂರ ಅಕ್ಕ. ಮದುವೆನೇ ಬೇಡ ಅಂತಿದ್ದವಳಿಗೆ ಹೊಸ ಬದುಕು ಆಸೆ ತೋರಿಸಿ ಅಪ್ಪ ಅಮ್ಮನ ಮನಸ್ಸಲ್ಲಿ ನನ್ನ ಮಗಳ ಜೀವನ ಸರಿ ಹೋಗ್ತಿದೆಯಲ್ಲ ಅಂತ ಆಸೆ ಹುಟ್ಟಿಸಿ 1 ನಿಮಿಷದಲ್ಲಿ ಕೊನೆಗೆ ಎಲ್ಲ ನುಚ್ಚುನೂರು ಆಗೋ ಹಾಗಾಗ್ಬಿಡ್ತಲ್ಲ ಅಕ್ಕ. ನನ್ನ ಹಣೆ ಬರದಲ್ಲಿ ಹೀಗೆ ಆಗಬೇಕು ಅಂತಿತ್ತೇನೋ, ಆಗೋಯ್ತು. ಈಗ ಯಾವುದನ್ನು ಬದಲಾಯಿಸೋಕ್ಕಾಗತ್ತೆ ಹೇಳು? ಪ್ಲೀಸ್ ನೀನು ಅಳಬೇಡ. ನೀನು ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ? ಈ ಮಗು ಸ್ಥಿತಿನ ಒಂದ್ಸತಿ ಯೋಚನೆ ಮಾಡು. ಹುಟ್ಟಿದಾಗಲೇ ಅಮ್ಮ ಇಲ್ಲ, ಆಡಿ ಬೆಳೆಯೋವಾಗ ಅಪ್ಪ ಇಲ್ಲ, ಅಷ್ಟೊಂದು ಪ್ರೀತಿ ಮಾಡೋ ಅಜ್ಜಿ ಇಲ್ಲ, ತನ್ನವರು ಅಂತ ಯಾರೂ ಇಲ್ಲ. ಇವಳ ಕಷ್ಟದ ಮುಂದೆ ನಮ್ಮ ಕಷ್ಟ ಚಿಕ್ಕದು ಅನ್ಸಲ್ವಾ? ಸ್ವಲ್ಪ ಹಾಸ್ಪಿಟಲಿಗೆ ಬೇಗ ಹೋಗಿದ್ರೆ ಅವ್ರು ಬದುಕ್ತಿದ್ರಂತೆ. ಇಷ್ಟಕ್ಕೆಲ್ಲ ಕಾರಣ ಆಕ್ಸಿಡೆಂಟ್ ಮಾಡಿ ರೋಡಲ್ಲೇ ಬಿಟ್ಟು ಹೋದ್ನಲ್ಲ ಅವನೇ. ಎಷ್ಟೋ ಕನ್ಸುಗಳನ್ನ ಬಲಿ ತಗೊಂಡ್ಬಿಟ್ಟ. ಅವನು ಪೊಲೀಸರಿಗೆ ಸಿಗ್ಬೇಕು, ಅವನು ಶಿಕ್ಷೆ ಅನುಭವಿಸ್ಬೇಕು. ನಾವೆಲ್ಲ ಏನ್ ಅನುಭವಿಸ್ತಾನು? ಯಾರು ಆಕ್ಸಿಡೆಂಟ್ ಮಾಡಿದಾನೋ ಅವನಿಗೆ ಶಿಕ್ಷೆ ಆಗೋ ಥರ ಆಗ್ಲಪ್ಪ ದೇವ್ರೆ.